27ನೇ ತಾರೀಕಂದು ಪಕ್ಷದ ಜನತಾ ಸಮಾವೇಶದ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಪೂರ್ವ ತಯಾರಿಗಳ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ ಸೇರಿದಂತೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜನತಾ ಸಮಾವೇಶವನ್ನು ಹಮ್ಮಿಕೊಳ್ಳಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಈಗಾಗಲೇ ನಿರ್ಧಾರವನ್ನು ತಗೊಂಡಿದ್ದಾರೆ. ಜೊತೆಯಲ್ಲಿ ಕೆಲವೊಂದಷ್ಟು ಡೈರೆಕ್ಷನ್ಸ್ನು ಕೂಡ ಈಗಾಗಲೇ ಇಷ್ಟು ಜಿಲ್ಲೆಯ ನಾಯಕರ ಜೊತೆಯಲ್ಲಿ ಪಕ್ಷದ JP ಭವನದ ಕಚೇರಿಯಲ್ಲಿ ಕೂತು ಚರ್ಚೆಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ JK ಕೃಷ್ಣಾರೆಡ್ಡಿ ಸಾಹೇಬರು ಜೊತೆಯಲ್ಲಿ ಪಕ್ಷದ ಹಿರಿಯಕರು, ಅನುಭವಿಗಳು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಜೊತೆಯಲ್ಲಿ ಜಿಲ್ಲೆಯ ದೇವರಿಪಿರಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜುಗೌಡರಣ್ಣವರು ಜೊತೆಯಲ್ಲಿ ನಾಗಠಾಣದ ನಮ್ಮ ಚವ್ಹಾಣ್ರವರು ಸೇರಿದಂತೆ ಸೋಮಣ್ಣಗೌಡರು, BD ಪಾಟೀಲರು, ಹನುಮಂತಪ್ಪ ಮಾವಿನಮರದವರು ಜೊತೆಯಲ್ಲಿ ಪಕ್ಷದ ಅನೇಕ ಜನ ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ. ಅನೇಕ ಜನ ಮುಖಂಡರುಗಳು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಮೂಲ ಉದ್ದೇಶ ಹಾಸನದಲ್ಲಿ ಜನತಾ ಸಮಾವೇಶ, ಮೊದಲನೆಯ ಜನತಾ ಸಮಾವೇಶ ಭಾಳ ಅಚ್ಚುಕಟ್ಟಾಗಿ ಭಾಳ ಯಶಸ್ವಿಯಾಗಿ ಆ ಜಿಲ್ಲೆಯ ಕಾರ್ಯಕರ್ತರು ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಜಿಲ್ಲೆಯ ಜನತೆಯು ಕೂಡ ಆ ಸಮಾವೇಶದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ವಿಶೇಷವಾಗಿ ವಿಜಯಪುರ ಜಿಲ್ಲೆ ಜೊತೆಯಲ್ಲಿ ಬಾಗಲಕೋಟೆ ಸೇರಿದಂತೆ ಅನೇಕ ಜಿಲ್ಲೆಗಳು ಈ ಭಾಗದಲ್ಲೂ ಕೂಡ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಬೇಕು. ಕಾರಣ, ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟು 25 ವರ್ಷ ಪೂರೈಸಿರ್ತಕ್ಕಂಥದ್ದು ಬಹುಶಃ ಇದು ಮೊದಲನೇ ಬಾರಿ. ಆ ನಿಟ್ಟಿನಲ್ಲಿ ಬೆಳ್ಳಿ ಹಬ್ಬದ ಈ ಸುವರ್ಣ ಮಹೋತ್ಸವದ ಒಂದು ಆಚರಣೆ ಹಿನ್ನೆಲೆಯಲ್ಲಿ ಈ ರೀತಿ ಅನೇಕ ಬೇರೆ ಬೇರೆ ನಾನಾ ಕಡೆ ಜಿಲ್ಲೆಗಳಲ್ಲಿ ಇದನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ. ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದಡಿ ಇಂಥ ಕಾರ್ಯಕ್ರಮಗಳು ಇನ್ನು ಕಲ್ಯಾಣ ಕರ್ನಾಟಕ ಸೇರಿದಂತೆ ಮಧ್ಯ ಕರ್ನಾಟಕ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಅನೇಕ ಕಡೆ ಹಳೆ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಈ ಸಮಾವೇಶಗಳು ಹಮ್ಮಿಕೊಳ್ಬೇಕು ಅಂತಕ್ಕಂಥ ನಿರ್ಧಾರವನ್ನು ಪಕ್ಷದ ಕಡೆಯಿಂದ ಮಾಡ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದಾರೆ. ತದನಂತರ ಎಲ್ಲಿ ನಾವು ಈ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೇವೆ ಆ ಜಾಗಕ್ಕೂ ಕೂಡ ಹೋಗಿ ಭೇಟಿಯನ್ನು ಕೊಟ್ಟು ಒಟ್ಟಾರೆಯಾಗಿ 27ನೇ ತಾರೀಕಿನ ಸಮಾವೇಶದಲ್ಲಿ ಎಲ್ಲೂ ಕೂಡ ಲೋಪಗಳು ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಪೂರ್ವ ತಯಾರಿಗಳು ಮಾಡ್ಕೊಂಡು ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು, ಕೋರ್ ಕಮಿಟಿಯ ಅಧ್ಯಕ್ಷರು ಜೊತೆಯಲ್ಲಿ ನಾಡಗೌಡರು ಸಾಹೇಬರು ನಾವೆಲ್ಲ ಸೇರಿದಂತೆ ಇವತ್ತು ಇಲ್ಲಿ ಬಂದು ವಿಜಯಪುರದ ಜಿಲ್ಲೆಯಲ್ಲಿ ಸೇರಿದ್ದೇವೆ. ಹಾಗಾಗಿ ಇದು ಬೇರೆ ಇನ್ನೇನಿಲ್ಲ, ಪಕ್ಷದ ಒಂದು ಕಾರ್ಯಕರ್ತರ ಸಭೆ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಈ 5 ಜಿಲ್ಲೆ ಸೇರಿದಂತೆ ಒಂದು ದೊಡ್ಡ ಸಮಾವೇಶವನ್ನು 7 ಜಿಲ್ಲೆ ಸೇರಿದಂತೆ ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಪಕ್ಷದ ಕಡೆಯಿಂದ ಮಾಡಿಕೊಂಡಿದ್ದೇವೆ. ಇದು ಮೂಲ ಉದ್ದೇಶ ಬಂದಿರತಕ್ಕಂಥದ್ದು. ರಾಜುಗೌಡರು ಸಾಹೇಬರು ಸಿಂದಗಿ ಅದಕ್ಕೋಸ್ಕರನೇ ಬಂದಿದ್ದೀನಿ. ಜಾಗ ಎಲ್ಲಿ ಇತ್ಯರ್ಥ ಮಾಡ್ಕೊಂಡಿದ್ದಾರೆ, ಯಾಕೆಂದರೆ ವೇದಿಕೆ ಇರ್ಬೋದು, ಪಾರ್ಕಿಂಗ್ ಇರ್ಬೋದು, ಜೊತೆಯಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಇದೆಲ್ಲೂ ಕೂಡ ಸಣ್ಣ ಲೋಪನೂ ಕೂಡ ಆಗಬಾರ್ದು ಅಂತಕ್ಕಂಥ ನಿರ್ದೇಶನ ಕೊಟ್ಟಿದ್ದಾರೆ ಪಕ್ಷದ ವರಿಷ್ಠರು. ಆ ನಿಟ್ಟಿನಲ್ಲಿ ಸ್ಥಳ ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಜೊತೆಯಲ್ಲಿ ಯಾವ ರೀತಿ ಒಂದು ಆ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಅರೇಂಜ್ಮೆಂಟ್ಸ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಗಮನಿಸಕ್ಕೆ ಬಂದಿದ್ದೇವೆ. JDS ಪಾರ್ಟಿ ಫಾರ್ ಸರ್ವೈವಲ್ ಅಂತ ಐತೆ, GT ದೇವೇಗೌಡ ಅವರು ಬಿಟ್ಟು ಹೋಗ್ತಿದ್ದ ಅನ್ನುವಂಥ ತಮಗೆ ಇತಿಹಾಸವನ್ನು ಮೆಲ್ಕಾಕ್ಲಿಕ್ಕೆ ಇಚ್ಛೆ ಪಡ್ತೇನೆ. ಜನತಾದಳ ಪಕ್ಷದಲ್ಲಿ ಇಲ್ಲಿಯವರೆಗೂ 50ಕ್ಕೂ ಹೆಚ್ಚು ಜನ ಈ ಪಕ್ಷದಲ್ಲಿ ಗುರುತಿಸ್ಕೊಂಡು ಶಾಸಕರಾಗಿ ಬೆಳೆದು ರಾಜಕೀಯವಾಗಿ ಇವತ್ತು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ 9 ಜನ ಮಂತ್ರಿಗಳು ಮುಖ್ಯಮಂತ್ರಿಗಳ ಆದಿಯಾಗಿ 30% ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಇದೇ ಜನತಾದಳ ಪಕ್ಷದ ಪ್ರಾಡಕ್ಟ್ಗಳೇ. 50ಕ್ಕೂ ಹೆಚ್ಚು ಜನ ಶಾಸಕರು ರಾಜಕೀಯವಾಗಿ ಒಂದು ರಾಜಕೀಯದ ಒಂದು ವೇದಿಕೆಯಾಗಿ ಪಕ್ಷವನ್ನು
ಬಳಸ್ಕೊಂಡು ಆಯಾ ನಾನಾ ಕಾರಣಗಳಿಗೆ ಅವರ ವೈಯಕ್ತಿಕ ಕಾರಣಗಳಿಗೋಸ್ಕರ ಬಿಟ್ಟೋಗಿರ್ತಕ್ಕಂಥದ್ದು ನಾವು ನೋಡ್ಕೊಂಬಂದರೂ ಕೂಡ ಪಕ್ಷ ಇನ್ನೂ ಭಾಳ ಶಕ್ತಿಯುತವಾಗಿ ಸದೃಢವಾಗಿ ಗಟ್ಟಿಯಾಗಿ ಉಳಿದಿದೆ. ಯಾಕೆಂದರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ದೃಢ ಸಂಕಲ್ಪ ಇದೆ. ಯಾವ ಕಾರಣಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಈ ಪ್ರಾದೇಶಿಕ ಪಕ್ಷವನ್ನು ಯಾರೇ ಬಂದರೂ ಹೋದರೂ ಕೂಡ ನಾವು ಕಟ್ಟಿ ಬೆಳೆಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇದೆ ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು. ಒಂದು ರೀತಿ ಅನೇಕ ಬಾರಿ ನಾವು ಸಮಾವೇಶಗಳಲ್ಲಿ ಮಾತನಾಡ್ತಾ ಇರ್ತೇವೆ, ಇದು ಒಂದು ರೀತಿ ನಾಯಕರನ್ನ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಇದ್ದಂಗೆ ಜನತಾದಳ ಪಕ್ಷ. ಎಷ್ಟೋ ಜನ ಬಂದಿದ್ದಾರೆ ಹೋಗಿದ್ದಾರೆ, ಆದರೂ 25 ವರ್ಷ ಸುವರ್ಣ ಬೆಳ್ಳಿ ಮಹೋತ್ಸವ ಆಚರಣೆ ಮಾಡಿದ್ದೀವಿ ಅಂದರೆ ಈ ಪಕ್ಷದ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬಹುಶಃ ಇವೆಲ್ಲವೂ ಕೂಡ ರಾಜ್ಯದ ಜನತೆ ನಾವು ಇವತ್ತು ಕೂಡ ಜನತಾದಳ ಪಕ್ಷ ಪ್ರಬಲವಾಗಿ ಉಳ್ಕೊಳ್ಳಿಕ್ಕೆ ಇದು ಕಾರಣ ಅಂತಕ್ಕಂಥದ್ದು ನಾ ಗಟ್ಟಿಯಾಗಿ ನಂಬಿದ್ದೆ. ಹೇಳ್ತಾರೆ ವೈಯಕ್ತಿಕ ಕಾರಣ ಅಂತ. ಅಲ್ಲಿ ಯಾರೋ ಅವರು ಹೋದವ್ರು ಎಲ್ಲರೂ ಹೇಳ್ತಾರೆ ನಮಗೆ ಸಿಗಬೇಕಾಗತ್ತ ಗೌರವ ಸಿಕ್ಕಿಲ್ಲ, ಬರೀ ಪಾರ್ಟಿ ಅಂದ್ರೆ ಅಪ್ಪ ಮಕ್ಕಳು ಮಾರ್ಗ ನಡೆಸೋದು, ನಮ್ಗೆ ಯಾವ್ದು ಅಧಿಕಾರ ಕೊಟ್ಟಿಲ್ಲ, ಎಷ್ಟು ದಿನ ನಾವು ಅಲ್ಲಿ ಆ ಥರ ಇರಬೇಕು ಅನ್ನೋ ಆರೋಪದಿಂದ ನಾವು ಹೊರಗೆ ಬಂದ್ವಿ. ಹೊರಗೆ ಬಂದ್ಮೇಲೆ ನಮ್ಗೆ ಸ್ಥಾನ ಸಿಕ್ತು. ಹೊರಗೆ ಪ್ರಸ್ತುತ ರಾಜಕಾರಣದ ವಿಚಾರವಾಗಿ ಚರ್ಚೆ ಮಾಡೋದಾದ್ರೆ, ಇವತ್ತಿನ ಈ ಸರ್ಕಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನವ್ರನ್ನ ಉಪಮುಖ್ಯಮಂತ್ರಿ ಮಾಡದೆ ಹೋಗಿದ್ರೆ ಬಹುಶಃ ಇವತ್ತವರು ಮುಖ್ಯಮಂತ್ರಿಗಳಾಗ್ತಾ ಇದ್ರೆ ಏನೋ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕಾಗ್ತದೆ. ಜೊತೆಯಲ್ಲಿ ಮತ್ತೊಬ್ಬರು ಬಹಳ ಹಿರಿಯ ನಾಯಕರು MP ಪ್ರಕಾಶ್ರವರು ನಮ್ಮ ಜೊತೆಯಲ್ಲಿ ಇವತ್ತು ಅವರು ಇಲ್ಲ. ಅವ್ರನ್ನೂ ಕೂಡ ಪಕ್ಷ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ತಗೊಂಡು ಹೋಗಿದ್ವು. ಇದು ಯಾವುದೇ ಒಂದು ಏನೋ ನಮಗೆ ನಮ್ಮ ತಲೆ ಮೇಲೆ ಒಂದು ಸಮುದಾಯದ ಒಂದು ಪಟ್ಟ ಕಟ್ತಾರಲ್ಲ, ಇವ್ರು ಯಾರೂ ಕೂಡ ನಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳಲ್ಲ. ಹಾಗಾಗಿ ಜನತಾದಳ ಪಕ್ಷ ಸರ್ವ ಜನಾಂಗಕ್ಕೂ ಸರ್ವ ಸಮುದಾಯಕ್ಕೂ ಕೂಡ ರಾಜಕೀಯವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿಸ್ಕೊಂಡಿದೆ ಅಂತಕ್ಕಂಥದ್ದು ಬಹುಶಃ ಇವು ಎರಡು ಸಣ್ಣ ಉದಾಹರಣೆಗಳು ನಿಮ್ಮ ಕಣ್ಣು ಮುಂದೆ ಇಡ್ತೀನಿ. ನೋಡಿ ಅಣ್ಣ, ಒಂದು ಮಾತು ಹೇಳ್ತೇನೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 52 ಕ್ಷೇತ್ರದಲ್ಲಿ 40 ಕ್ಷೇತ್ರಗಳು ಕಳೆದ 2004ರಿಂದ ಈಚೆಗೆ ನಡೆದಿರ್ತಕ್ಕಂಥ ಚುನಾವಣೆಗಳು 40 ಕ್ಷೇತ್ರ ಗೆದ್ದಿದ್ದೇವೆ. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ 40 ವಿಧಾನಸಭಾ ಕ್ಷೇತ್ರದಲ್ಲಿ 12ರಿಂದ 13 ಕ್ಷೇತ್ರ ಗೆದ್ಕೊಂಬಂದಿದ್ದೇವೆ. ಇನ್ನು ಮಧ್ಯ ಕರ್ನಾಟಕಕ್ಕೆ ಹೋದರೆ 22 ಕ್ಷೇತ್ರದಲ್ಲಿ 7 ಕ್ಷೇತ್ರ ಯಾವಾಗಲೂ ಗೆದ್ಕೊಂಬಂದಿದ್ದೇವೆ. ಈ ರೀತಿ ಕಿತ್ತೂರು ಕರ್ನಾಟಕದಲ್ಲೂ ನಮ್ಮದಾದಂಥ ಶಕ್ತಿ ಇಟ್ಕೊಂಡಿದ್ದೇವೆ. ಇದು ಕೇವಲ ಹಳೆ ಮೈಸೂರು ಪ್ರಾಂತ್ಯದ ಪಾರ್ಟಿ ಅಂತಕ್ಕಂಥದ್ದು ಒಂದು ತಪ್ಪು ಕಲ್ಪನೆ ಭಾವನೆ ಏನಿದೆ, ಬಹುಶಃ ಒಂದು ಸ್ಟ್ಯಾಟಿಸ್ಟಿಕಲಿ ಹಿಸ್ಟಾರಿಕಲಿ ನಾವು ಮಾತನಾಡಿ ಮೆಲ್ಕಾಗ್ತಕ್ಕಂಥದ್ದು. ಆದರೆ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಡೇಟಾ, ಇದನ್ನೇನು ನಾವು ಮುಚ್ಚುಮರೆ ಮಾಡ್ತಕ್ಕಂಥದ್ದೇನು ಬೇಡ. ಹಾಗಾಗಿ ನೋಡೋಣ, ಇಲ್ಲಿ ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ಅಭಿಮಾನದಿಂದ ಎರಡು ಪಕ್ಷ, ಅದರಲ್ಲೂ ವಿಶೇಷವಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಅವರ ರಾಜಕಾರಣದ ಸುದೀರ್ಘವಾದಂಥ ಜೀವನದಲ್ಲಿ ಅವ್ರು ಯಾವ ರೀತಿ ನಡ್ಕೊಂಬಂದಿದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ಇವತ್ತಿಗೂ ಕೂಡ ಅವರು ಕೊಡ್ತಕ್ಕಂಥ ಗೌರವ ನೀವು TV ಮಾಧ್ಯಮದಲ್ಲೂ ತೋರಿಸ್ತಾ ಇರ್ತೀರಿ ನಿರಂತರವಾಗಿ. ಹಾಗಾಗಿ ಜನತಾದಳ ಪಕ್ಷ ತನ್ನದಾದಂಥ ಶಕ್ತಿ ಇಟ್ಕೊಂಡಿದೆ, ತನ್ನದಾದಂಥ ವರ್ಚಸ್ ಇಟ್ಕೊಂಡಿದೆ. ಇಲ್ಲಿ ಯಾರೂ ಕೂಡ ಯಾರಿಗೂ ಮರ್ಜರ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಶಕ್ತಿ ಅವ್ರಿಗೆ ದಾರಿ ಎರೆದಿದ್ದೇವೆ, ಅವ್ರ ಶಕ್ತಿ ನಮಗೆ ದಾರಿ ಎರೆದಿದ್ದೇವೆ. ಒಟ್ಟಾರೆಯಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಈ ರಾಜ್ಯದಿಂದ ಹೋಗ್ಲಾಡಿಸ್ತಕ್ಕಂಥದ್ದಕ್ಕೆ ಇಬ್ಬರು ಕೂಡ ಒಟ್ಟಾಗಿ ಕೆಲಸ ಮಾಡ್ತೇವೆ. ನೋಡಿ ಅಣ್ಣ, ಈಗ ಎರಡು ಪಕ್ಷದ ನಾಯಕರುಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಲಯನ್ಸ್ ಏನಾಯಿತು, ನಾವು ಒಂದು ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಹೊಂದಾಣಿಕೆ ಆಗಿದೆ. ಫ್ಲೈಟ್ ಹತ್ತಿದ್ದೀವಿ, ಫ್ಲೈಟಲ್ಲಿ ಎಲ್ಲ ಪ್ಯಾಸೆಂಜರ್ಗಳು ಕೂತಿದ್ದಾರೆ. ಫ್ಲೈಟು ಹೋಗಬೇಕಾದ್ರೆ ಒಂದು ಯಾವುದಾದ್ರೂ ಗುರಿ ಮುಟ್ಟಬೇಕಲ್ಲ, ಒಂದು ಡೆಸ್ಟಿನೇಷನ್ನು. ಫ್ಲೈಟು ಸ್ವಲ್ಪ ಟರ್ಬ್ಯುಲೆನ್ಸ್ ಆಗ್ತದೆ. ಆಗ ಒಳಗಡೆ ಕೂತಿರ್ತಕ್ಕಂಥ ಪ್ಯಾಸೆಂಜರ್ಗಳಲ್ಲಿ 4-5 ಜನ ಎದ್ಬಿಟ್ಟು, ಇದೇನಪ್ಪ ಈ ಫ್ಲೈಟ್ ಹತ್ತಬಾರ್ದಾಗಿತ್ತು, ಯಾಕೋ ಭಾಳ ಅಳ್ಳಾಡ್ತಾ ಇದೆಯಲ್ಲ ಅಂತ ಹೇಳಿದ್ರೆ ಆಗಲ್ಲ. ಮಧ್ಯದಲ್ಲಿ ಇರ್ತೀವಿ, ಅದು ಲ್ಯಾಂಡ್ ಆಗುತ್ತೆ, ಸೇಫಾಗಿ ಲ್ಯಾಂಡ್ ಮಾಡ್ತಾರೆ ಫ್ಲೈಟು. ಅಲ್ಲಿವರೆಗೂ ಕೂಲಾಗಿ ಹೋಗ್ಬೇಕಾಗ್ತದೆ. ಯಾರೋ 4-5 ಜನ ಅವರವ್ರ ವೈಯಕ್ತಿಕ ಕಾರಣಗಳಿಗೋಸ್ಕರ ಮಾತನಾಡ್ತಕ್ಕಂಥದ್ದಕ್ಕೆ
ನಾವು ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ದಯಮಾಡಿ. ನೀವೇನೋ ನಿಮ್ಗೆ ಬೇಕಾದ ಫ್ಲೈಟ್ ಹತ್ತಿ ಬಿಟ್ಟಿದ್ದೀರಿ, ಪಾಪ ಅವ್ರದ್ದು ನಮಗೆ ಬೇಕಾಗಿದ್ದಲ್ಲ, ಎಲ್ಲರೂ ಸೇರಿ ಒಟ್ಟಿಗೆ ಇದೇ ಫ್ಲೈಟ್ ಹತ್ತು ಅಂದ್ರೆ ಹತ್ತಿದ್ದೀವಿ. ತಗೊಳ್ಳೋ ಸ್ಥಿತಿಗತಿ ಏನು ಅಂತ ಅವ್ರನ್ನ ಕರ್ಕೊಂಡೇ ಇರ್ತಿರ್ತೀವಿ. ಈಗ Flight- ನಿಮ್ಗೆ ಬೇಕಾಗಿರೋ ಫ್ಲೈಟ್ ಹತ್ತಿ ಆಗಿದೆ ಸರ್. ಈಗ ಉಳಿದ ಟಿಕೆಟ್ ತಗೊಂಡವ್ರ ಸ್ಥಿತಿನೂ ನೋಡ್ಬೇಕಲ್ಲ. ಅಡ್ವಾನ್ಸ್ ಬುಕಿಂಗ್ ಮಾಡಿದ್ದಾರೆ. ನೋಡಿ ಅಣ್ಣ, ಇಲ್ಲಿ ಎಷ್ಟೇ ಇದನ್ನು ಚರ್ಚೆ ಮಾಡಿದ್ರು, ಮಾಧ್ಯಮದ ಮುಂದೆ ಆಗಲಿ ಅಥವಾ ಸಾರ್ವಜನಿಕವಾಗಲಿ ಇದನ್ನು ಚರ್ಚೆ ಮಾಡಿ ಇದು ಯಾವುದೇ ಕೂಡ ನಮಗೆ ಫಲ ಕೊಡ್ತಕ್ಕಂಥದ್ದು ಆಗೋದಿಲ್ಲ. ನಾವು ನೀವು ಎಷ್ಟೇ ಚರ್ಚೆ ಮಾಡ್ಬೋದು ಅಥವಾ ಇನ್ಯಾರೋ ಬಂದು ಮಾಧ್ಯಮದ ಮುಂದೆ ನಿಂತ್ಕೊಂಡು ನಾನಾ ರೀತಿ ಚರ್ಚೆಗಳು, ಅವ್ರವ್ರ ಅಭಿಪ್ರಾಯಗಳು, ವಾಕ್ ಸ್ವಾತಂತ್ರ್ಯ ಇದೆ, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಥಾಟ್, ಫ್ರೀಡಮ್ ಆಫ್ ಎಲ್ಲ ಇದೆ, ಡೆಮಾಕ್ರಸಿಲಿ ಇದ್ದೀವಿ ನಾವು, ಏನು ಬೇಕಾದ್ರೂ ಚರ್ಚೆ ಮಾಡ್ಬೋದು. ಬಟ್ ಅಂತಿಮ ಈ ಒಂದು ಅಲಯನ್ಸು ಆಗಿರ್ತಕ್ಕಂಥದ್ದು ಮೇಲ್ಮಟ್ಟದಲ್ಲಿ, ಬೇರೆ ರಾಜ್ಯಗಳಲ್ಲಿ ಆಗಿದ್ದಾವಲ್ಲ, ಮೇಲ್ಮಟ್ಟದಲ್ಲಿ ಅಲಯನ್ಸ್ ಆಗಿದೆ. ಜೊತೆಯಲ್ಲಿ ಪೂರಕವಾಗಿ ಕಾರ್ಯಕರ್ತರ ಒಂದು ಹೊಂದಾಣಿಕೆನೂ ಕೂಡ ಭಾಳ ಗಟ್ಟಿಯಾಗಿ ಆಗಿರೋದ್ರಿಂದನೇ ಲೋಕಸಭೆಯಲ್ಲಿ 19 ಜನ NDA ಸಂಸದರನ್ನ ಗೆಲ್ಸ್ಕೊಟ್ಟಿದ್ದಾರೆ. ಇದು ಕಾರ್ಯಕರ್ತರ ಶ್ರಮ ಇದೆ, ಎರಡು ಪಕ್ಷದ ಕಾರ್ಯಕರ್ತರ ಶ್ರಮ ಇದೆ. ಇಟ್ ಈಸ್ ಎ ನ್ಯಾಚುರಲ್ ಅಲಯನ್ಸ್, ಇದರಲ್ಲಿ ಯಾವುದೇ ಅನುಮಾನ ಬೇಡ. ನಾನು ಗ್ರೌಂಡ್ ಲೆವೆಲಲ್ಲಿ ಮಾತನಾಡೋದಾದರೆ ಸಣ್ಣ ಪುಟ್ಟ ಇರ್ತವೆ ವೈಮನಸ್ಸುಗಳು, ಯಾಕಿರೋದಿಲ್ಲ, ಆಗ್ತಾವೆ, ಅದೆಲ್ಲ ಸರಿಪಡಿಸ್ತಾರೆ. ಕೇಂದ್ರದ ನಾಯಕರು ಯಾಕಿದ್ದಾರೆ ಮತ್ತು ನಮ್ಮ ವರಿಷ್ಠರು ಯಾಕಿದ್ದಾರೆ, ಕೂತು ಸರಿಪಡಿಸ್ತಾರೆ. ಬನ್ನಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಕೇಂದ್ರ ಸರ್ಕಾರದ ಮೊನ್ನೆ ಬಜೆಟ್ ಅಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಯಾಕಣ್ಣ ಚೊಂಬು ಕೊಡ್ತಾರೆ? ಈಗ ಒಂದು ಕೆಲಸ ಮಾಡೋಣ, ಇಷ್ಟೆಲ್ಲ ಕೇಂದ್ರ ಸರ್ಕಾರದ ಬಡ್ಜೆಟ್ ಮೇಲೆ ಚರ್ಚೆ ಮಾಡ್ತಕ್ಕಂಥವ್ರು ಈಗ ರಾಜ್ಯ ಸರ್ಕಾರ ಇನ್ನೇನು ಬಡ್ಜೆಟ್ ಮಂಡನೆ ಮಾಡ್ತಾರಲ್ವ ಮಾರ್ಚ್ ತಿಂಗಳಲ್ಲಿ, ಅದೇನು ಚೊಂಬು ಕೊಡ್ತಾರೋ ಅಕ್ಷಯ ಪಾತ್ರೆ ಕೊಡ್ತಾರೋ ಕೈಗೆ ನೋಡೋಣ, ಬನ್ನಿ ಕಾದು ನೋಡೋಣ. ನೋಡಿ ಅಣ್ಣ, ಇಲ್ಲಿ ಏನು ಸಿಕ್ಕಿದೆ ಬಿಟ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಒಂದು ಫೆಡರಲ್ ಸಿಸ್ಟಮಲ್ಲಿ ಇದ್ದೀವಿ. ಯಾವುದೇ ಫೈನಾನ್ಸ್ ವಿಚಾರವಾಗಿ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಹಣ ಹಂಚಿಕೆ ಆಗಬೇಕು ಅಂತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥದ್ದು ಆಯಾ ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿ ಸ್ಥಿತಿಗತಿಗಳ ಮೇಲೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ರೈಲ್ವೆ ವಿಚಾರವಾಗಿ ನಿಮಗೆ ಏನಾಗಿಲ್ಲ, ಹೈದರಾಬಾದ್ ಟು ಬೆಂಗಳೂರು ಕನೆಕ್ಟಿವಿಟಿ ಕೊಡ್ತಾ ಇದ್ದಾರೆ, ಒಳ್ಳೆ ರೈಲ್ವೆ ಕಾರಿಡಾರ್ಸ್ ಕೊಡ್ತಾ ಇದ್ದಾರೆ, ನಮಗೆ ಚೆನ್ನೈ ಟು ಬ್ಯಾಂಗ್ಳೂರು ಕನೆಕ್ಟಿವಿಟಿ ಕೊಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬಸ್ಸಸ್ ಅದು ಕುಮಾರಣ್ಣ ಅವರು ಇಲಾಖೆಯಲ್ಲಿ ಕೊಟ್ಟರು ಬಿಡಿ, ಅದು ಬೇರೆ ಪ್ರಶ್ನೆ. ಕುಮಾರಣ್ಣ ಅವ್ರ ಖಾತೆಗೆ ಯಾಕೆ ಏನು ಕೊಟ್ಟಿಲ್ಲ? ಒಳ್ಳೆ ಖಾತೆ ಆಯ್ತಲ್ಲ. ಕುಮಾರಣ್ಣ ಅವ್ರಿಗೆ ಎರಡು ಬಹಳ ಪ್ರಮುಖವಾದಂಥ ಖಾತೆಗಳು ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾರೆ. ನೋಡಿ, ಇಲ್ಲಿ ಒಂದು 2-3 ವಿಚಾರ ಇದೆ. ಈಗ ಭದ್ರಾವತಿ ಸ್ಟೀಲ್ ಪ್ಲಾಂಟು ಆ ಕಾರ್ಖಾನೆ ಇವತ್ತು ಮಹಾರಾಜರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಸ್ವಾಮಿ ವಿವೇಕಾನಂದ ಅವರ ಪಾತ್ರನೂ ಕೂಡ ಹೆಚ್ಚಾಗಿದೆ. ಅಂಥ ಒಂದು ಇತಿಹಾಸವುಳ್ಳ ಕಾರ್ಖಾನೆಗೆ ಒಂದು ಮರುಜೀವ ಕೊಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರು ನಿರ್ಧಾರ ಮಾಡಿದ್ದಾರೆ. ಈಗ ಯಾವ ರೀತಿ ವೈಜಾಗ್ ಸ್ಟೀಲ್ ಪ್ಲಾಂಟ್ಗೆ 11,340 ಕೋಟಿ ರೂಪಾಯಿಯಷ್ಟು ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ರವ್ರು ಕೊಟ್ಟರು, ಅದೇ ರೀತಿ ಇವತ್ತು ಕರ್ನಾಟಕ ಕೂಡ ತಗೊಂಡು ಬಂದು ಇಂಥ ಕಾರ್ಖಾನೆಗಳನ್ನ ಮತ್ತೆ ಮರುಜೀವ ಕೊಡ್ತಕ್ಕಂಥದ್ದು ಕುಮಾರಣ್ಣ ಅವರು ಈಗಾಗಲೇ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಈಗ ಒಂದು ಕಡೆ ರಾಜ್ಯ ಸ್ವರ್ಗೋಗಿದೆ. ಕಾರಣ ಅದೇನೋ 1000 ದಿನದ ಒಂದು ಸಂಭ್ರಮಾಚರಣೆ, ಸರ್ಕಾರ 1000 ದಿನ ಆಯಿತು ಆಡಳಿತಕ್ಕೆ ಬಂದು ಅಂತ ಸಂಭ್ರಮಾಚರಣೆ ಮಾಡ್ತಾರೆ. 2013 ಮತ್ತು 2018 ಸೇರಿ ಈಗ ಈ 3 ವರ್ಷನೂ ಸೇರ್ಕೊಂಡ್ರೆ 7,64,000 ಕೋಟಿಯಷ್ಟು ಇವತ್ತು ನಮ್ಮ ರಾಜ್ಯ ಸಾಲದಲ್ಲಿದೆ. ಅಂದರೆ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಆಡಳಿತದಲ್ಲಿ ಈಗ ಪ್ರೆಸೆಂಟ್ ಕಂಡೀಷನ್ ಮಾತಾಡೋದಾದರೆ ಪ್ರತಿ ವರ್ಷವೂ ಕೂಡ 1 ಲಕ್ಷ ಕೋಟಿ ಸಾಲ ಆಗಿದೆ. ಪ್ರತಿ ವರ್ಷ 1 ಲಕ್ಷ ಕೋಟಿ ಅಂದರೆ ತಿಂಗಳಿಗೆ 8,500 ಕೋಟಿ ಆಯಿತು, ದಿವಸಕ್ಕೆ 300 ಕೋಟಿ ರೂಪಾಯಿ ಸಾಲ. ಇಂಥ ಒಂದು ಕಂಡೀಷನ್ನಲ್ಲಿ ಕೇಂದ್ರದ ನಾಯಕರ ಜೊತೆ ಹೋಗಿ ಕೂತು ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಹೋಗಿ ಕೂರ್ತಾ ಇದ್ದಾರಾ? ಪ್ರತಿನಿತ್ಯ ಕುರ್ಚಿ ಕಿತ್ತಾಟ, ಗದ್ದಲ, ಅಥವಾ ಅದೇನೋ ನಾನು 40 ಜನ ಇಟ್ಕೊಂಡಿದ್ದೀನಿ, ನನ್ನ ಶಕ್ತಿ ಪ್ರದರ್ಶನ. ಇದರಿಂದ ಏನಾಗ್ತಾ ಇದೆ, ರಾಜ್ಯ ಬಡವಾಗ್ತಾ ಇದೆ. ಇದು ಸಂಪತ್ಭರಿತವಾದಂಥ ರಾಜ್ಯ. ಟ್ಯಾಕ್ಸ್ ಪೇಯರ್ಸ್ ಮನಿ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಮೇಲೆ ತೆರಿಗೆ ಮೂಲಕ ಕಟ್ಟತಕ್ಕಂಥ ಹಣ ಇವತ್ತು ಸದ್ಬಳಕೆ ಆಗಬೇಕಾಗಿದೆ. ಅದು ಹೊರತುಪಡಿಸಿ ಇವತ್ತು ಈ ರೀತಿ ಸಾಲದ ಹೊರೆ ಇವತ್ತು ನಮ್ಮ ತಲೆ ಮೇಲೆ ಆಗ್ತಾ ಇದ್ದಾರೆ ಅಷ್ಟೇ. ಈ ರಾಜ್ಯ ಸರ್ಕಾರದ
ಸಂಭ್ರಮಾಚರಣೆ 1000 ದಿನ ಏನು ಮಾಡಿದ್ರು, ಬಹುಶಃ ಸಾಲ ನಮ್ಮ ತಲೆ ಮೇಲೆ ಒರೆಸಿರ್ತಕ್ಕಂಥದ್ದೇ ಅವರು ನಮಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ. ನಿಮ್ದು JDS ಮೇಲೆ ಒಂದು ದೊಡ್ಡ ಹಾಗಾದ್ರೆ ಜನತಾದಳದವ್ರಿಗೆ ಸಿದ್ಧಾಂತ ಇಲ್ಲ ಅಂತ ಇವರೇನಾದ್ರು ಇವತ್ತು ನಿರ್ಧಾರ ಮಾಡಿದ್ಮೇಲೆ ಮತ್ತೆ ಯಾತಕ್ಕೋಸ್ಕರ 2018ರಲ್ಲಿ ಉಳ್ಕೊಂಡು ಕಾಂಗ್ರೆಸ್ನವರು ಮನೆ ಬಾಗಿಲಿಗೆ ಯಾಕಪ್ಪ ಕೇಂದ್ರದವ್ರು ಬಂದಿದ್ದು? ಮತ್ತೆ ನಮಗೆ ಪಾಪ ನಮ್ಗೆ ಐಡಿಯಾಲಜಿ ಇಲ್ಲ, ನಮಗೆ ಕೇಡರ್ ಇಲ್ಲ, ಮರ್ಜ್ ಮಾಡಿಬಿಡ್ತೀವಿ ಅಂತ ಚರ್ಚೆ ಮಾಡುವಂಥ ಕಾಂಗ್ರೆಸ್ ಅವ್ರಿಗೆ ಇವತ್ತು ನಮ್ಮ ಬಗ್ಗೆ ಚರ್ಚೆ ಮಾಡೋದು. 18ರಲ್ಲಿ ಯಾಕೆ ಬಂದ್ರಿ ನಮ್ಮ ಮನೆಗೆ ಮತ್ತೆ ಕಾಂಗ್ರೆಸ್ನವರು? ಸೆಕ್ಯುಲರ್ ಇತ್ತು ಅಂತ ಆ? ಈಗೇನು ತೆಗ್ದಿದೀವ? ನೋಡಿಪ್ಪ, ಒಂದು ಮಾತು ಹೇಳ್ತೀನಿ ಕೇಳಿ. ನಮ್ಮ ಐಡಿಯಾಲಜಿಕಲಿ ನಾವು ಯಾವುದೇ ಬದಲಾವಣೆ ಆಗಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಈ ನಾಡಿನಲ್ಲಿ ರಚನೆ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರ ದಿಟ್ಟ ನಿರ್ಧಾರ. ಹಾಗಾಗಿ ಇಲ್ಲಿ ನಾವು BJP ಜೊತೆ ಕೈ ಜೋಡಿಸಿದ್ವಿ ಅನ್ನೋ ಮಾತ್ರಕ್ಕೆ ನಮ್ಮ ಸೆಕ್ಯುಲರಿಸಮ್ನ ನಾವು ಬದಿಗಿಟ್ಟಿದ್ದೀವಿ, ಮೂಲೆ ಗುಂಪು ಮಾಡಿದ್ದೀವಿ ಅಂತಕ್ಕಂಥ ಪ್ರಶ್ನೆ ಅಲ್ಲ. ನಾವು ಇವತ್ತಿಗೂ ಕೂಡ ಫ್ರಮ್ ಹಾರ್ಟ್ ವಿ ಆರ್ ವೆರಿ ಸೆಕ್ಯುಲರ್. ಅಲ್ಲ, ಮಹಾರಾಷ್ಟ್ರನಾಗ ಶಿವಸೇನಾ ಜೋಡಿ ಅಲಯನ್ಸ್ ಮಾಡ್ಕೊಂಡ್ರೆ ಮತ್ತೆ ಅಲ್ಲಿ ಸಿದ್ಧಾಂತ ಎಲ್ಲಿ ಸೆಕ್ಯುಲರಿಸಮ್ ಐತಿ? ಕಾಂಗ್ರೆಸ್ ನೋಡಿ, ಒಳ್ಳೆ ಪಾಯಿಂಟ್ ನಮ್ಮ ರಾಜಣ್ಣ. ನೋಡಿ, ನಾನು ಮರ್ತು ಬಿಟ್ಟಿದ್ದೆ, ರಾಜಣ್ಣ ನಿಲ್ಲಿಸಿದ್ರು. ಕಾಂಗ್ರೆಸ್ನವ್ರು ಶಿವಸೇನಾ ಜೊತೆ ಮಾಡಿದ್ರೆ ನಾನಂತೂ ಇಷ್ಟು ಬೇಗ ಹೇಳ್ಬಿಟ್ರು 4 ಅಂತ ನಾನು ಅದನ್ನೇನು ಹೇಳಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ನಮಗೆ ವಿಜಯಪುರ ಜಿಲ್ಲೆಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಈ ಭಾಗದಲ್ಲಿ ಆಲ್ಮಟ್ಟಿಯ ಒಂದು ಅಣೆಕಟ್ಟು 519 ಅಡಿ ಎತ್ತರ ಕಟ್ತಕ್ಕಂಥದ್ದಕ್ಕೆ ಬಹುಶಃ ಅವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದು ವಿಶೇಷ ಅನುದಾನವನ್ನು ಕೊಟ್ಟು ಇಲ್ಲಿರ್ತಕ್ಕಂಥ ನಮ್ಮ ನಾರಾಯಣಪುರ ಬಲದಂಡ ನಾಲೆ, ಎಡದಂಡ ನಾಲೆ ಇವೆಲ್ಲದಕ್ಕೂ ಕೂಡ ಸಾಕಷ್ಟು ದೇವೇಗೌಡರು ಸಾಹೇಬರ ಚಿಂತನೆ, ಹೋರಾಟಗಳು ಅಂದಿನ ಕಾಲದಲ್ಲಿ ಏನು ಮಾಡಿದ್ರು, ಬಹುಶಃ ಈ ಭಾಗದಲ್ಲಿ ನಮ್ಮ ರೈತರ ಹೊಲ ಗದ್ದೆಗಳಿಗೆ, ಜಮೀನಿಗೆ ಇವತ್ತು ನೀರು ಹರಿಸ್ತಕ್ಕಂಥದ್ದಕ್ಕೆ ಬಹಳ ಮುಖ್ಯವಾದಂಥ ಪಾತ್ರ ವಹಿಸಿದ್ದಾರೆ. ಹಾಗಾಗಿ ನಮ್ಮದೊಂದು ಅವಿನಾಭಾವ ಸಂಬಂಧ ಇದೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಭಾಳ ಶಕ್ತಿಯುತವಾಗಿ ಜನತಾದಳ ಪಕ್ಷ ಇದೆ. ಮುಂದಿನ ದಿನಗಳಲ್ಲಿ ಬಹುಶಃ 28ಕ್ಕೆ ಈ ಜಿಲ್ಲೆಯ ಜನತೆ ನಮಗೆ ಆಶೀರ್ವಾದ ಮಾಡುವ ಮೂಲಕ ಅದನ್ನು ಸಾಬೀತನ್ನು ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಮುಂದೆ ಎನಿ ಪ್ಲೇಸ್ MP ಹೋಗಿದ್ದಿಲ್ಲ, ಮುಂದಿನ ತಮ್ಮದು ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್? ಚುನಾವಣೆಯ ಗೆಲುವು, ಸೋಲು, ಏಳು ಬೀಳು ನಾಯಕತ್ವವನ್ನು ನಿರ್ಧಾರ ಮಾಡೋದಿಲ್ಲ. ಇಟ್ ವಿಲ್ ನಾಟ್ ಡಿಫೈನ್ ಲೀಡರ್ಶಿಪ್. ನಾನು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಈ ಪಕ್ಷವನ್ನು ಬುಡದಿಂದ ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ಆರ್ಗನೈಸೇಷನಲ್ಲಿ ಇದಕ್ಕೊಂದು ಫೌಂಡೇಶನ್ ಹಾಕಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಈಗಾಗಲೇ 9,000 ಕಿಲೋಮೀಟ್ರು ಇಡೀ ರಾಜ್ಯ ಓಡಾಡಿದ್ದೀನಿ. 54 ವಿಧಾನಸಭಾ ಕ್ಷೇತ್ರ ಮೊದಲನೇ ಹಂತದಲ್ಲಿ ಮುಗಿಸಿದ್ದೀನಿ. ಶಿವರಾತ್ರಿ ನಿನ್ನೆ ದಿನ ಕಳೆದಿದೆ. ನಮಗೆ ಪವಿತ್ರವಾದಂಥ ಹಬ್ಬ. 18ನೇ ತಾರೀಕಿಂದ ಮೈಸೂರು ಜಿಲ್ಲೆಯಿಂದ ಮತ್ತೆ ಪ್ರವಾಸ ಕೈಗೊಳ್ತಾ ಇದ್ದೇನೆ. ಇನ್ನೂ 30 ಕ್ಷೇತ್ರ ಪ್ರವಾಸ ಮಾಡ್ತಾ ಇದ್ದೇನೆ 2ನೇ ಹಂತದಲ್ಲಿ. ಹಾಗಾಗಿ ನಾನು MP, MLA ಇದ್ಯಾವುದು ಕೂಡ ನನ್ನ ತಲೆನಲ್ಲಿಲ್ಲ. ನನಗೆ ಪಕ್ಷ ಮೊದಲು, ಆಮೇಲೆ ನಿಖಿಲ್ ಕುಮಾರಸ್ವಾಮಿ. ನಾಳೆ ಸಮಾವೇಶಕ್ಕೆ ದೇವೇಗೌಡರು ಬರ್ತಾರೆ, 27ಕ್ಕೆ ಬರ್ತಾರೆ ದೇವೇಗೌಡರು ಸಾಹೇಬ್. ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲ ನಮ್ಮ JDLP ನಾಯಕರಿಂದ ಹಿಡಿದು ಎಲ್ಲ ಶಾಸಕರು, ಮಾಜಿ ಶಾಸಕರು, ಸಂಪೂರ್ಣ ರಾಜ್ಯ ಮಟ್ಟದಿಂದ ಕೃಷ್ಣಣ್ಣ ಅವರು ಹೇಳಿದಂಗೆ ಎಲ್ಲ ನಾಯಕರುಗಳು ಬರ್ತಾರೆ. ಎಷ್ಟು ಇಲ್ಲಿ ಕನಿಷ್ಠ ಪಕ್ಷ 1 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಈ ಒಂದು ಸಭೆಯನ್ನು, ಸಮಾವೇಶವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ. ಅದಕ್ಕೋಸ್ಕರ ಇವತ್ತು ಜಿಲ್ಲಾ ಕಾರ್ಯಕರ್ತರ ಸಭೆ ಕರೆದಿದ್ದೀನಿ. ಥ್ಯಾಂಕ್ ಯು. JDS ಶಾಸಕರೊಬ್ಬರು ಕಾಂಗ್ರೆಸ್ ಅಭ್ಯರ್ಥಿಯೊಬ್ಬರನ್ನ, ದೇವರಪುರಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯೊಬ್ಬರನ್ನ ಬಂದು ಸಪೋರ್ಟ್ ಮಾಡಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ. ಯಾವಾಗ ಬಂತಿದ್ದು ನನಗೆ ಗೊತ್ತಿಲ್ಲ. ನಾಡಗೌಡರಿಗೆ ಗೊತ್ತಿಲ್ಲ ಅಂದರೆ ವಿಡಿಯೋ ತೋರಿಸ್ಲಾ ಸರ್? ಯಾವುದು ಗೊತ್ತಿಲ್ಲ. ನೋಡಿ ಮಾತಾಡೋಣ, ಅದಕ್ಕೆ ಏನು ಅವರು ಕ್ಯಾಮರಾದ ಎದುರಿಗೆ ಹೇಳಿದ್ದು ವಿಡಿಯೋ ವೈರಲ್ ಆಗ್ತದೆ ಸಾಮಾಜಿಕ ಜಾಲತಾಣದಲ್ಲಿ. ಇದು ಪಕ್ಷದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥ ಕನ್ಫ್ಯೂಷನ್ ಆಗಲ್ಲ ಸರ್? ನೀವು ಕೂಡ ಅದ್ರ ಬಗ್ಗೆ